ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಕೋತಿ ತಾನ್ ತಿಂದು ಮೇಕೆ ಬಾಯಿಗೆ ಒರೆಸ್ತಂತೆ. ಹಾಗೆ ವಿಮಾನ ದುರಂತಕ್ಕೆ ಪೈಲಟ್ ಕಾರಣ. ಪೈಲಟ್ ಮಾಡಿದ ಎಡವಟ್ಟಿನಿಂದಲೇ 260 ಮಂದಿಯ ಪ್ರಾಣ ಹೋಯಿತು ಅಂತ ಕತೆ ಕಟ್ಟಿದ್ದ ಅಮೆರಿಕ ಈ ಸಲ ಸರಿಯಾಗಿ ತಗಲಾಕೊಂಡಿದೆ. ಹಾಗಾದರೆ ಪೈಲಟ್ಗಳನ್ನು ತಗಲಾಕಿಸಿ ಅಮೆರಿಕ ಯಾರನ್ನ ಸೇಫ್ ಮಾಡೋಕೆ ಹೊರಟಿದೆ? ವಿಮಾನ ದುರಂತದ ಅಸಲಿ ಕಾರಣ ಏನು? ವೀಕ್ಷಕರೇ, ತುಂಬ ಇಂಪಾರ್ಟೆಂಟ್ ಆದ ಮಾಹಿತಿಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಎಲ್ಲರೂ ದಯವಿಟ್ಟು ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಅಹಮದಾಬಾದ್ ವಿಮಾನ ದುರಂತ ಇದು ಹೇಗಾಯಿತು ಅನ್ನೋದನ್ನು ಇಡೀ ಭಾರತ ತಿಳಿದುಕೊಳ್ಳೋದಕ್ಕೆ ಎದುರು ನೋಡ್ತಾ ಇದೆ. ಯಾಕಂದರೆ ಈ ಇಡೀ ವಿಮಾನ ದುರಂತದ ಸುತ್ತ ಸಾಕಷ್ಟು ಅನುಮಾನಗಳು ಮೂಡ್ತಾ ಇದೆ. ತನ್ನ ಕುಟುಂಬದ ಸದಸ್ಯರನ್ನು ಕಳೆದುಕೊಂಡಂತಹ ಬ್ರಿಟನ್ನ ಓರ್ವ ಪ್ರಜೆ ಕೂಡ ಅಲ್ಲಿನ ನ್ಯಾಯಾಲಯದಲ್ಲಿ ಕೇಳ್ಕೊಳ್ತಾರೆ, ಇದ್ರ ಬಗ್ಗೆ ಸರಿಯಾದ ತನಿಖೆ ಆಗಬೇಕು, ಯಾರದ್ದೋ ಪಿತೂರಿಯಿಂದ ಇದು ನಡೆದಿದೆ ಅಂತ. ಇಲ್ಲಿ ಹೋಗಿರೋದು ಬರೋಬ್ಬರಿ 260 ಜೀವಗಳು ವೀಕ್ಷಕರೇ. ಹೀಗೆ ಎಲ್ಲರೂ ಎದುರು ನೋಡ್ತಾ ಇರಬೇಕಾದ್ರೆ 3 ದಿನಗಳ ಹಿಂದೆ ಅಂದರೆ ಜುಲೈ 14 ಮಧ್ಯರಾತ್ರಿ ಒಂದು ರಿಪೋರ್ಟ್ ಬರುತ್ತೆ. ವಿಮಾನ ಅಪಘಾತ ತನಿಖಾ ದಳ ವಿಮಾನ ದುರಂತದ ಪ್ರಾಥಮಿಕ ವರದಿಯನ್ನು ಮಧ್ಯರಾತ್ರಿ ತನ್ನ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡ್ಕೊಳ್ಳುತ್ತೆ. ಇಂಟ್ರೆಸ್ಟಿಂಗ್ ಏನಂದರೆ ಅದರಲ್ಲಿ ಮುಖ್ಯವಾಗಿ 2 ಪೈಲಟ್ಗಳ ನಡುವೆ ಏನು ಸಂಭಾಷಣೆ ಆಗಿತ್ತು ಅನ್ನೋದನ್ನು ವರದಿ ಹೇಳುತ್ತೆ. ಅಂದರೆ ಕಾಕ್ಪಿಟ್ ಇದು ಪೈಲಟ್ಗಳು ಕೂರುವಂತಹ ಜಾಗ. ಅಲ್ಲಿ 2 ಪೈಲಟ್ಗಳು ಆ ಆಕ್ಸಿಡೆಂಟ್ ಸಮಯದಲ್ಲಿ ಏನು ಮಾತಾಡ್ತಾ ಇದ್ರು ಅದನ್ನು ಹೇಳಿತ್ತು. ಏರ್ ಇಂಡಿಯಾ ವಿಮಾನ AI-171 ಟೇಕ್ ಆಫ್ನ ಕೆಲವೇ ಸೆಕೆಂಡ್ಗಳ ಬಳಿಕ ಕ್ರಾಶ್ ಆಗುತ್ತೆ. ವಿಮಾನ 650ರಿಂದ 825 ಅಡಿ ಎತ್ತರದಲ್ಲಿ ಫ್ಲೈ ಮಾಡ್ತಾ ಇತ್ತು. 2 ಇಂಜಿನ್ ಅಚಾನಕ್ಕಾಗಿ ಬಂದಾದ್ವು. ಪೈಲಟ್ ಕೂಡಲೇ ಮೇಡೆ ಕಾಲ್ ಕೊಟ್ಟರು. ಅಷ್ಟರಲ್ಲಿ ಅನಾಹುತ ನಡೆದೇ ಹೋಯಿತು. ಇಲ್ಲಿ ಪ್ರಾಥಮಿಕ ರಿಪೋರ್ಟ್ ಹೇಳುತ್ತೆ, ಆ ಮೂಮೆಂಟ್ನಲ್ಲಿ ಸ್ವತಃ ಪೈಲಟ್ಗಳೇ ಶಾಕ್ನಲ್ಲಿದ್ದರು. ಯಾಕಂದರೆ ಅಲ್ಲಿ ಒಬ್ರು ಕೇಳ್ತಾರೆ, ಫ್ಯೂಯಲ್ ಸ್ವಿಚ್ಚನ್ನು ಯಾಕೆ ಆಫ್ ಮಾಡಿದೆ ಅಂತ. ಇನ್ನೊಬ್ರು ನಾನೇನು ಮಾಡಿಲ್ಲ ಅಂತಾರೆ. ಅಂದರೆ ಫ್ಯೂಯಲ್ ಸ್ವಿಚ್ ಆಫ್ ಆಗಿತ್ತು, ಬಟ್ ಯಾರು ಮಾಡಿದ್ರು ಅನ್ನೋದು ಗೊತ್ತಿಲ್ಲ. ಇಲ್ಲೊಂದು ವಿಷಯವನ್ನು ಗಮನಿಸಿ ವೀಕ್ಷಕರೇ, ಈ ರಿಪೋರ್ಟ್ನಲ್ಲಿ ಕೇವಲ 2 ಪೈಲಟ್ಗಳ ನಡುವಿನ ಸಂಭಾಷಣೆಯನ್ನು ಹಾಕಲಾಗಿದೆ ಅಷ್ಟೇ. ಅದನ್ನು ಬಿಟ್ಟರೆ ಯಾರು ಯಾವ ಮಾತು ಹೇಳಿದ್ರು ಅನ್ನೋದನ್ನು ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ. ಅವರ ಹೆಸರನ್ನು ಕೂಡ ಹೇಳಿಲ್ಲ. ಅಂದರೆ ಯಾವ ಪೈಲಟ್ ಫ್ಯೂಯಲ್ ಸ್ವಿಚ್ ಯಾಕೆ ಆಫ್ ಮಾಡಿದೆ ಅಂತ ಕೇಳಿದ್ದಾರೆ ಅಂತ ಹೇಳಿಲ್ಲ. ಯಾರು ನಾನು ಮಾಡಿಲ್ಲ ಅಂತ ಹೇಳಿದ್ದು ಅನ್ನೋದನ್ನು ತಿಳಿಸಿಲ್ಲ. ಒಬ್ಬ ಪೈಲಟ್ ಮತ್ತೊಬ್ಬ ಪೈಲಟ್ ಇಷ್ಟೇ ಹೇಳಿರೋದು. ಆದರೆ ಅಮೇರಿಕಾದ ವಾಲ್ ಸ್ಟ್ರೀಟ್ ಜರ್ನಲ್ ಅನ್ನೋ ಮೀಡಿಯಾ ಒಂದು ಹೆಜ್ಜೆ ಮುಂದೆ ಹೋಗಿ ರಿಪೋರ್ಟ್ ಮಾಡುತ್ತೆ. ಅದರಲ್ಲಿ ಸೀನಿಯರ್ ಪೈಲಟ್ ಸುಮಿತ್ ಸಬರ್ವಾಲ್ ಅವರೇ ಇದೆಲ್ಲದಕ್ಕೂ ಕಾರಣ ಅನ್ನೋ ಹಾಗೆ ಬಿಂಬಿಸ್ತಾರೆ. ಅವರ ಹೆಡ್ಲೈನ್ ಹೇಗಿತ್ತು ನೋಡಿ, ನ್ಯೂ ಡೀಟೇಲ್ಸ್ ಇನ್ ಏರ್ ಇಂಡಿಯಾ ಕ್ರಾಶ್ ಪ್ರಾಪ್ ಶಿಫ್ಟ್ ಫೋಕಸ್ ಟು ಸೀನಿಯರ್ ಪೈಲಟ್, ಬ್ಲ್ಯಾಕ್ ಬಾಕ್ಸ್ ರೆಕಾರ್ಡಿಂಗ್ ಅಂಡ್ ರಿಪೋರ್ಟ್ ಡೀಟೇಲ್ಸ್ ಇಂಡಿಕೇಟ್ ದಿ ಫ್ಲೈಟ್ಸ್ ಕ್ಯಾಪ್ಟನ್ ಸ್ವಿಚ್ಡ್ ಆಫ್ ಫ್ಯೂಯಲ್ ಫ್ಲೋ ಟು ಇಂಜಿನ್. ಅಂದರೆ ಸೀನಿಯರ್ ಪೈಲಟ್ ಸುಮಿತ್ ಸಬರ್ವಾಲ್ ಆಕಸ್ಮಿಕವಾಗಿಯೋ ಅಥವಾ ಬೇಕಂತಲೋ ಫ್ಯೂಯಲ್ ಸ್ವಿಚ್ಚನ್ನು ಆಫ್ ಮಾಡಿದ್ದಾರೆ. ನಂತರ ಕೋ ಪೈಲಟ್ ಸ್ವಿಚ್ ಆಫ್ ಯಾಕೆ ಮಾಡಿದ್ರ ಅಂತ ಕೇಳಿದ್ದಾರೆ. ಇನ್ನೂ ಸಿಂಪಲ್ ಆಗಿ ಹೇಳಬೇಕಂದ್ರೆ ಅದರ ಅರ್ಥ ಸೀನಿಯರ್ ಪೈಲಟ್ ಸ್ವಿಚ್ ಆಫ್ ಮಾಡಿದ್ದಾರೆ, ಕೋ ಪೈಲಟ್ ಶಾಕ್ ಆಗಿದ್ದಾರೆ ಅಷ್ಟೇ. ಇಲ್ಲಿ ಕಂಪ್ಲೀಟ್ ತಪ್ಪನ್ನು ಆರೋಪವನ್ನು ಸೀನಿಯರ್ ಪೈಲಟ್ ಮೇಲೆ ಹೊರಿಸಿ ಅಮೇರಿಕದ ಮೀಡಿಯಾ ಮಜಾ ನೋಡುತ್ತೆ. ಆಶ್ಚರ್ಯ ಏನಂದರೆ ಆಗಲೇ ಹೇಳಿದಾಗೆ ರಿಪೋರ್ಟ್ನಲ್ಲಿ ಆ ಸಂಭಾಷಣೆಯಲ್ಲಿ 2 ಹೆಸರನ್ನೇ ಹೇಳಿಲ್ಲ. ಅದಕ್ಕೆ ಈಗ ಭಾರತೀಯ ಸರ್ಕಾರದ ಅಧಿಕಾರಿಗಳು ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ. ಅಮೇರಿಕ ಮಾಧ್ಯಮ ಮಾಡಿದ ವರದಿಯನ್ನು ಭಾರತ ಸರ್ಕಾರ ಹಾಗೂ ಇಲ್ಲಿನ ಅಧಿಕಾರಿಗಳು ತಳ್ಳಿ ಹಾಕಿದ್ದಾರೆ. ಇಲ್ಲಿ ಫ್ಯೂಯಲ್ ಸ್ವಿಚ್ಚನ್ನು ಉದ್ದೇಶಪೂರ್ವಕವಾಗಿ ಕಟ್ ಆಫ್ ಮಾಡಿದ್ದಾರೆ ಅನ್ನೋದಕ್ಕೆ ಯಾವುದೇ ಸಾಕ್ಷಿ ಇಲ್ಲ. ಅಲ್ಲದೆ ನಮ್ಮ ಹಿರಿಯ ಪೈಲಟ್ ಕ್ಯಾಪ್ಟನ್ ಸುಮಿತ್ ಸಬರ್ವಾಲ್ ಅನುಭವ ಇರುವಂತಹ ಪೈಲಟ್, ನಿವೃತ್ತ ನಾಗರಿಕ ವಿಮಾನಯಾನ ಸಚಿವಾಲಯದ ಹಿರಿಯ ಅಧಿಕಾರಿಯ ಮಗ ಅವರು ಅಂಥ ತಪ್ಪು ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಖಡಕ್ ಆಗಿ ಹೇಳಿದ್ದಾರೆ. ಈಗ ಪ್ರಶ್ನೆ ಏನಂದರೆ, ಇಲ್ಲಿ ಅಮೇರಿಕ ಮಾಧ್ಯಮಗಳು ಯಾರನ್ನು ಸೇಫ್ ಮಾಡೋಕೆ ಪೈಲಟ್ಗಳನ್ನು ಬಲಿಕಾಮಕ್ರ ಮಾಡ್ತಿದ್ದಾರೆ ಅನ್ನೋದು. ಅಲ್ಲೇ ಇರೋದು ಅಸಲಿ ಕತೆ. ವೀಕ್ಷಕರೇ, ಅಮೇರಿಕ ಮಾಧ್ಯಮಗಳ ಉದ್ದೇಶ ಇಷ್ಟೇ, ಪೈಲಟ್ಗಳೇ ಇದಕ್ಕೆಲ್ಲ ಕಾರಣ ಅಂತ ಜಗತ್ತಿನ ಮುಂದೆ ಬಿಂಬಿಸೋದು. ನಂತರ ಬೋಯಿಂಗ್ ವಿಮಾನ ಕಂಪನಿಗೆ ಕ್ಲೀನ್ ಚಿಟ್ ಕೊಡೋದು. ಅಂದರೆ ಬೋಯಿಂಗನ್ನು ಸೇಫ್ ಮಾಡೋದಕ್ಕೆ ಇಷ್ಟೆಲ್ಲ ಡ್ರಾಮಾಗಳನ್ನು ಮಾಡ್ತಾ ಇದೆ.
ಇದರ ಬಗ್ಗೆ 2 ದಿನದ ಹಿಂದಷ್ಟೇ ನಾವು ವಿಡಿಯೋ ಕೂಡ ಮಾಡಿದ್ವಿ. ಈಗ ಅದು ಪ್ರೂವ್ ಆಯಿತು. ಅದನ್ನು ಭಾರತ ಸರ್ಕಾರದ ಅಧಿಕಾರಿಗಳೇ ಹೇಳಿದ್ದಾರೆ. ಅಷ್ಟಕ್ಕೂ ಈ ವಾಲ್ ಸ್ಟ್ರೀಟ್ ಜರ್ನಲ್ ಬೋಯಿಂಗ್ನ ರಕ್ಷಣೆಗೆ ಧಾವಿಸ್ತಾ ಇರೋದು ಇದೇ ಫಸ್ಟ್ ಟೈಮ್ ಏನಲ್ಲ. ಅವ್ರು ಎಲ್ಲೇ ಬೋಯಿಂಗ್ ವಿಮಾನಗಳ ಅಪಘಾತ ನಡೆದರೂ ಹೇಳೋದೊಂದೇ, ಪೈಲಟ್ಗಳ ಮಿಸ್ಟೇಕ್ ಅದು ಅಂತ. ಈ ಆಕ್ಸಿಡೆಂಟ್ಗೂ ಬೋಯಿಂಗ್ ಕಂಪನಿಗೂ ಸಂಬಂಧ ಇಲ್ಲ ಅಂತ ಮೊದಲೇ ರಿಪೋರ್ಟ್ ಕೊಟ್ಬಿಡ್ತಾರೆ. ರಿಪೋರ್ಟ್ ಬರೋದಕ್ಕಿಂತ ಮೊದಲೇ ಇಲ್ಲಿ ಕೂಡ ಪೈಲಟ್ಗಳ ಮೇಲೆ ಗೂಬೆ ಕೂರಿಸಿದ್ದಾರೆ. ರಿಪೋರ್ಟ್ ಬಂದ ಮೇಲೂ ಕೂಡ ಪೈಲಟೇ ಮಾಡಿದ್ದು ಅಂತಾರೆ. ಇದೇ ಕಥೆಯನ್ನು ಅಮೇರಿಕಾದ ಸ್ವಯಂ ಘೋಷಿತ ಪೈಲಟ್ ಒಬ್ಬ ಮೊದಲೇ ಹೇಳ್ತಾನೆ, ಯಾರೋ ಅದರ ಸ್ವಿಚ್ ಆಫ್ ಮಾಡಿದ್ದಾರೆ ಅಂತ. ಅದನ್ನೇ ಅಲ್ಲಿನ ಮೀಡಿಯಾಗಳು ಕೂಡ ಮುಂದುವರಿಸ್ಕೊಂಡು ಬಂದವು. ಇಲ್ಲಿನ ಸೋ ಕಾಲ್ಡ್ ಜರ್ನಲಿಸ್ಟ್ಗಳು ಕೂಡ ಅದನ್ನೇ ಬಾಯ್ ಪಡ್ಕೊಂಡ್ರು. ವೀಕ್ಷಕರೇ, ಹಾಗೆ ಕೂತ್ಕೊಂಡು ಗೊತ್ತಿಲ್ಲದೆ ಸ್ವಿಚ್ ಆಫ್ ಮಾಡೋಕೆ ಅವರೇನೋ ಸ್ವಯಂ ಘೋಷಿತ ಪೈಲಟ್ ಅಲ್ಲ. ಕ್ಯಾಪ್ಟನ್ ಸಬರ್ವಾಲ್ 15,000 ಗಂಟೆಗಳಿಗಿಂತ ಹೆಚ್ಚು ಹಾರಾಟದ ಅನುಭವ ಇದೆ. ಕೋ ಪೈಲಟ್ ಕ್ಲೈವ್ ಕುಂದರ್ಗೆ 3,400 ಗಂಟೆಗಳಿಗಿಂತ ಹೆಚ್ಚು ಕಾಲ ಹಾರಾಟ ನಡೆಸಿದ ಅನುಭವ ಇದೆ. ಇಂಥ ಪೈಲಟ್ಗಳು ಯಾವುದೋ ಸಿಲ್ಲಿ ತಪ್ಪುಗಳನ್ನು ಮಾಡ್ತಾರಾ? ಹೇಳೋಕ್ಕಾದ್ರೂ ಅರ್ಥ ಬೇಡವೆ? ನಾವು ಹಿಂದಿನ ವಿಡಿಯೋದಲ್ಲಿ ಕೂಡ ಬೋಯಿಂಗ್ ಪ್ಲೇನ್ಗಳಿಗೆ ಒಂದು ಕೆಟ್ಟ ಹಿಸ್ಟ್ರಿ ಇದೆ ಅನ್ನೋದನ್ನು ಹೇಳಿದ್ವಿ. ಇದು ಪ್ರಪಂಚದ ದೊಡ್ಡ ಪ್ಲೇನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. ಯಾವಾಗಲೇ ಇವರ ವಿಮಾನ ದುರಂತ ಆಗಲಿ ಅವರು ಉತ್ತರ ಕೊಡೋದಿಲ್ಲ. 2018 ಮತ್ತು 19ರಲ್ಲಿ 2 ಬೋಯಿಂಗ್ ಪ್ಲೇನ್ಗಳ ಕ್ರ್ಯಾಶ್ಗಳನ್ನು ನೀವು ನೋಡಿರ್ಬೋದು. ಈ ಎರಡೂ ಘಟನೆಯಲ್ಲಿ 306 ಜನರ ಜೀವ ಹೋಗಿತ್ತು. ನಂತರ ಈ ವಿಮಾನ ಸಾಫ್ಟ್ವೇರ್ನಲ್ಲಿ ಸಮಸ್ಯೆ ಇತ್ತು ಅಂತ ಗೊತ್ತಾಗುತ್ತೆ. ಆದರೆ ಇಬ್ಬರೂ ಪೈಲಟ್ಗಳಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿಯೇ ಕೊಟ್ಟಿರಲಿಲ್ಲ. ಇದರ ನಂತರ ಕೂಡ ಬೋಯಿಂಗ್ ತನ್ನ ತಪ್ಪನ್ನು ಒಪ್ಕೊಂಡೇ ಇರಲಿಲ್ಲ. ಬೋಯಿಂಗ್ನಲ್ಲಿ ತಯಾರಿಸಲಾದ ವಿಮಾನಗಳಲ್ಲಿ ಒಟ್ಟು ಇಂಥ 6,000 ದುರ್ಘಟನೆ ಆಗಿದೆ. ಅದರಲ್ಲಿ 415 ತುಂಬ ಸೀರಿಯಸ್ ಆದವು. ಟೋಟಲ್ ಈ ಎಲ್ಲ ಘಟನೆಯಿಂದ 9,000 ಮಂದಿಯ ಜೀವ ಹೋಗಿದೆ ವೀಕ್ಷಕರೇ. ಇದರ ನಂತರ ಕೂಡ ಬೋಯಿಂಗ್ ಮೇಲೆ ತನಿಖೆ ಆಗಿದ್ದು ತೀರಾ ಕಡಿಮೆ. ಯಾಕಂದರೆ ಈ ಕಂಪನಿ ಪೊಲಿಟಿಕಲ್ ಹಾಗೂ ಫೈನಾನ್ಷಿಯಲಿ ತುಂಬ ಪ್ರಭಾವ ಹೊಂದಿದೆ. ಅಮೇರಿಕಾದ ಸರ್ಕಾರದ ಜೊತೆ ಬೋಯಿಂಗ್ ಒಳ್ಳೆಯ ಸಂಬಂಧ ಇಟ್ಕೊಂಡಿದೆ. ಸೊ ಪ್ರತಿ ಬಾರಿ ಸುರಕ್ಷಾ ಏಜೆನ್ಸಿ ಇದರ ಮೇಲೆ ಸಾಫ್ಟ್ ಕಾರ್ನರ್ ತೋರಿಸುತ್ತೆ. ಮೀಡಿಯಾಗಳು ಬೋಯಿಂಗ್ಗೆ ಕ್ಲೀನ್ ಚಿಟ್ ಕೊಡೋ ಕೆಲಸ ಮಾಡುತ್ತೆ, ಅದಕ್ಕಾಗಿ ಹೋರಾಡುತ್ತೆ ಕೂಡ. ಆದರೆ ಈ ಸಲ ಭಾರತ ಸರ್ಕಾರ ಅಮೇರಿಕಾದ ಷಡ್ಯಂತ್ರಕ್ಕೆ ತಿರುಗೇಟನ್ನು ಕೊಟ್ಟಿದೆ. ನಂಬಿಕೆ ಇದೆ, ಬೋಯಿಂಗ್ ದುರಂತದ ಅಸಲಿ ಕಾರಣ ತಿಳಿಯುತ್ತೆ ಅನ್ನೋ ನಂಬಿಕೆ ಖಂಡಿತ ಇದೆ. ಕಾಯೋಣ. ವೀಕ್ಷಕರೇ, ಅಮೇರಿಕ ಮೀಡಿಯಾಗಳ ಈ ರಿಪೋರ್ಟ್ ಬಗ್ಗೆ ನಿಮಗೇನನ್ಸುತ್ತೆ? ಪೈಲಟ್ಗಳ ಮೇಲಿನ ಆರೋಪ ಸರಿಯಾ? ಕಮೆಂಟ್ ಮಾಡಿ ಅಭಿಪ್ರಾಯ ತಿಳಿಸಿ. ನಾವು ಕೊಟ್ಟ ಮಾಹಿತಿಗಳು ಇಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ.